ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿ ಆ್ಯಂಡ್ ಆರೋಗ್ಯಕರವಾದಂತಹ ರಾಗಿ ಕಿಲ್ಸ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಸಖತ್ ಟೇಸ್ಟಿ ಆ್ಯಂಡ್ ಹೆಮ್ಮಿಯಾಗಿರುವಂಥ ಮತ್ತೆ ತಿನ್ನಬೇಕನ್ನಿಸುವಂತಹ ರಾಗಿ ಕೀಲ್ಸ. ನಾನು ಆಲ್ರೆಡಿ ರಾಗಿ ನೈಟ್ ನೆನೆಸಿ ರುಬ್ಬಿ ಹಾಲು ತಗೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ಈಗ ಬೆಲ್ಲ ಕರಗಿಸ್ಕೊತಿದ್ದೀನಿ. ಬಲ್ಕಾಗಿ ಆರ್ಡ್ರ್ ಬಂದಿತ್ತು ಇವತ್ತು ನಂಗೆ, ಹಂಗಾಗಿ ಎಲ್ಲ ಸ್ಕಿಪ್ ಆಗೋಗ್ಬಿಟ್ಟಿದೆ ವಿಡಿಯೋ ಕೂಡ. ಇದು ಬೆಲ್ಲ ಕರಗಲಿ, ಬೆಲ್ಲ ಸೂಸ್ಕೋಬೇಕು, ಕಸ ಇರುತ್ತೆ, ಹಂಗಾಗಿ ಫಸ್ಟ್ ಕರಗಿಸ್ಕೊಬಿಡೋಣ ಬೆಲ್ಲನ. ಇವಾಗ ರಾಗಿ ಹಾಲಿಗೆ ಇದನ್ನು ಸೇರಿಸ್ಕೊಳ್ಳೋಣ. ಆರ್ಡ್ರ್ ಕೊಟ್ಟಿದ್ದೆ ಯಾರು ಅಂತ ಕೇಳಿಬಿಟ್ರಿ. ನನ್ನ ಮಗಳೇ ಸ್ಕೂಲಲ್ಲಿ ಸಂತೆ ಇದೆ, ಹಂಗಾಗಿ ರಾಗಿ ಕೆಲಸ ಮಾಡಿಕೊಡಮ್ಮ ಅಂತ ಕೇಳಿದ್ಲು, ಹಂಗಾಗಿ ಮಾಡ್ತಿದ್ದೀನಿ. ಬೆಲ್ಲ ಇದನ್ನು ಕಸ ಇರುತ್ತೆ, ಹಂಗಾಗಿ ನೀಟಾಗಿ ಸೋಸ್ಕೊಳ್ಳೋಣ. ಸ್ವೀಟ್ ಮಾಡಬೇಕಂದ್ರೂ ಪೇಷನ್ಸ್ ಬೇಕೇ ಬೇಕು. ಅದ್ರಾಗೆ ರಾಗಿ ಕೆಲಸ ಮಾಡಬೇಕಂದ್ರೂ ಪೇಷನ್ಸ್ ಪರ್ಟಿಕ್ಯುಲರಾಗಿ ಬೇಕೇ ಬೇಕು. ಕೈ ಆಡಿಸ್ತಲೇ ಇರಬೇಕು. ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ, ಇಲ್ಲ ಸೀದೋಗುತ್ತೆ. ಕಷ್ಟಪಟ್ಟು ರಾಗಿ ನೆನೆಸಿ ರುಬ್ಬಿ ಹಾಲು ತೆಗ್ದಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಇದನ್ನು ಓವರ್ ನೈಟ್ ನೆನೆಸ್ಕೋಬೇಕು. ರಾಗಿ ನೆನೆಸಿ ಅದ್ರ ಜೊತೆಗೆ 1 ಕಪ್ ಕಾಯಿ ತುರಿ ಸೇರಿಸ್ಕೊಂಡು ರುಬ್ಬಿ 2 ಸರಿ ಸೋಸಿ ಹಾಲು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ತಲೇ ಇರಬೇಕು. ಟೇಸ್ಟ್ ಅಷ್ಟೇ ಸೂಪರಾಗಿದೆ. ತಿಂತಲೇ ಇದ್ರೆ ತಿನ್ನಬೇಕನ್ಸೋ ಅಷ್ಟು ಯಮ್ಮಿಯಾಗಿರುತ್ತೆ. ಯಾರಿಗೆ ಬಾಡಿಯಲ್ಲಿ ಹೀಟ್ ಆಗಿರ್ತಾರೋ ಅವರಿಗಂತೂ ಸಖತ್ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬಾಡಿ ತಂಪು ಮಾಡುತ್ತೆ ರಾಗಿ, ಹಾಗಾಗಿ ಈ ಕೆಲಸ ಅಷ್ಟೇ ಹೆಲ್ಪ್ಫುಲ್ಲಾಗಿರುತ್ತೆ. ಆಲ್ಮೋಸ್ಟ್ ಹೆಲ್ತಿಯಾಗಿರೋ ರೆಸಿಪಿನೇ ಹಾಕ್ತಿದ್ದೀನಿ. ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದು ಬೇಗ ಗಟ್ಟಿ ಆಗೋದಿಲ್ಲ, ಕೈ ಆಡಿಸ್ತಲೇ ಇರಬೇಕು. ತಳ ಬೇಗ ಹೊತ್ತು, ನೀವು ಕೈ ಬಿಟ್ಬಿಟ್ರೆ ತಳ ಬೇಗ ಹೊತ್ತು ಬಿಡುತ್ತೆ, ಸೀದೋಗುತ್ತೆ. ಇಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಯಾವಾಗ ಫ್ರೀ ಇರ್ತೀರೋ, ನಿಮ್ಮ
ಯಾವಾಗ ಸಮಾಧಾನ ಇರೋದು ಅವಾಗ ಮಾಡ್ಕೊತೀನಿ. ಇಲ್ಲ ನೈಟ್ ಮಾಡಿಟ್ಬಿಡಿ, ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋಕ್ಕೂ ಕೂಡ ಅದು ಕರೆಕ್ಟಾಗಿರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಇನ್ನೂ ಅದು ಬೇಗನೂ ಆಗಲ್ಲ. ಕೈ ಆಡಿಸ್ತಲೇ ಇರಬೇಕು, 1 ನಿಮಿಷ ಬಿಡ್ದಂಗೆ ಕೈ ಆಡಿಸ್ತಲೇ ಇರಬೇಕು. ನೋಡಿ ಎಷ್ಟು ಶೈನಿಂಗಾಗಿ ಎಮ್ಮೆ ಕಾಣುತ್ತೆ. ಇವಾಗೆ ತಿನ್ನಬೇಕು ಅನಿಸಿದೆ, ಅಷ್ಟು ಎಮ್ಮಿಯಾಗಿ ಕಾಣಿಸ್ತಿದೆ ನೋಡಿ. ನನ್ನ ಮಗಳಿಗಂತೂ ಇದು ಫೇವ್ರೇಟ್ ತಿಂಡಿನೇ. ಹಂಗಾಗಿ ಅವಳು ಸ್ಕೂಲಲ್ಲಿ ಸಂತೆ ಮಾಡ್ತಾರಂತೆ, ಅದಕ್ಕೆ ಅಲ್ಲಿ ಮಾರೋದಕ್ಕೆ ಸ್ವೀಟ್ ಮಾಡಿಸ್ಕೊತಿದ್ದಾಳೆ. ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸುತ್ತೆ, ಒಂದು ಗಂಟು ಕೂಡ ಆಗಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋದು ಕಷ್ಟ ಆದರೆ ತಿನ್ನೋದಕ್ಕಂತೂ ತುಂಬಾ ಈಸಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಮ್ಮನೆ ರೋಡ್ ಸೈಡ್ ಇರೋದು, ನಾವು ಯಾವಾಗ ವಿಡಿಯೋ ಮಾಡಿದ್ರು ಇದೇ ಕೂಳೆ ಗಲಾಟೆ ಜಾಸ್ತಿನೇ. ಕಲರು ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಈ ರೀತಿ ದಪ್ಪ ಇರೋ ತಳಪಾತ್ರೆ ಆದರೆ ಅಷ್ಟೇನು ತಳ ಹಿಡಿಯೋದಿಲ್ಲ. ಇಲ್ಲ ತೆಳುವಾದರೆ ಬೇಗ ಸೀದೋಗ್ಬಿಡುತ್ತೆ, ತಳನ ಹಿಡ್ಕೊಂಡ್ಬಿಡುತ್ತೆ, ನಮ್ಮ ಕೆಲಸ ಕೂಡ ವಾಸನೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಇರೋ ಪಾತ್ರೆ ತೊಗೊಂಡ್ರೆ ನಿಮಗೆ ಈಸಿ.
ತಳನೂ ಹಿಡಿಯೋದಿಲ್ಲ. ಕಾವಿಗಿನ್ನೂ ಅದು ದಪ್ಪ ಇರೋದಾದರೆ ಪಾತ್ರೆ ಕಾದರೆ ಬೇಗನೂ ಕೂಡ ಆಗುತ್ತೆ. ಆ ಕಾವಿಗೂ ಕೂಡ 1/4% ಬೆಂದಿದೆ ಇದು. ನೋಡಿ ಹಾಲು ಎಷ್ಟೊಂದಿತ್ತು, ಎಷ್ಟಾಗಿದೆ ಇವಾಗ. ಇದಕ್ಕೆ ಸೊಪ್ಪು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ತಳ ಬಿಡ್ತಾ ಗೊತ್ತಾಗುತ್ತೆ, ಬಬಲ್ಸ್ ಬರ್ಬೇಕಾದ್ರೆ ಅದು ಇನ್ನೇನು ಆಗ್ತಾ ಬಂದಿದೆ ಅಂತ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು. ಈ ಥರ ಮಾಡಿ ಇಟ್ಕೊಂಡ್ರೆ ಹೆಲ್ತಿಯಾಗಿರುತ್ತೆ. ಅನ್ಹೆಲ್ತಿ ಜಂಕ್ ಫುಡ್ ತಿನ್ನೋ ಬದಲು ಈ ಥರ ಒಂದು ಸ್ವೀಟ್ ಮಾಡಿಕೊಡಿ ನೀವು, ಅವರು ಖುಷಿಯಾಗಿ ತಿಂತಾರೆ. ಇದನ್ನೇನು ಹಾಕ್ತಾ ಬಂದಿದೆ ಇವಾಗ. ಬಟ್ಲಿಗೆ ತುಪ್ಪ ಕೂಡ ಸವರಿಟ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿದ ತಕ್ಷಣ ಹಾಕ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಪಾತ್ರೆಯಲ್ಲೇ ಬಿಟ್ಟರೆ ಗಂಟಾಗ್ಬಿಡುತ್ತೆ ನೋಡಿ. ಅದು ಎತ್ತಿದರೆ ಹಿಂಗೆ ಕರೆಕ್ಟಾಗಿ ಬೀಳಬೇಕು. ತೋರಿಸ್ತೀನಿ ರೀ ಯಾವ ಥರ ಅಂತ. ಇನ್ನೊಂದೆರಡು ನಿಮಿಷ ನೋಡಿ, ಇನ್ನೂ ಎಷ್ಟು ಶೈನಿಂಗಾಗಿ ಹೊಳಿತಾ ಇದೆ. ಇನ್ನೊಂದೆರಡು ನಿಮಿಷ ಆದರೆ ಇದು ರೆಡಿ ಆಗಿಬಿಡುತ್ತೆ ರಾಗಿ ಕೆಲಸ. ಇನ್ನೊಂದೆರಡು ಸೆಕೆಂಡು. ಇದು ಆಗಿದೆ ನೋಡಿ, ಈ ಥರ ಬೀಳಬೇಕದು. ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇಷ್ಟು ಥಿಕ್ನೆಸ್ಸಲ್ಲಿದ್ದರೆ ಅದಷ್ಟು ಸ್ಟವ್ ಆಫ್ ಮಾಡಿ ತಟ್ಟೆಗೋ ಅಥವಾ ಬೌಲಿಗೋ ಹಾಕ್ಕೋಬೋದು. ಕರೆಕ್ಟ್ ಅದಕ್ಕೆ ಬಂದಿದೆ ಇದು. ನೋಡಿ ಎಷ್ಟು ಶೈನಿಂಗಾಗಿ ಹೊಳಿತಾ ಇದೆ. ಈಗ ತಟ್ಟೆಗೆ ಬೌಲಿಗೆಲ್ಲ ತುಪ್ಪ ಸವರಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದಲ್ಲ, ಸಾರಿ, ಇದೆ ಬೌಲಿಗೆ ಹಾಕೋತೀನಿ.
5 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತಿದ್ದು. ತಣ್ಣಗಾದ ತಕ್ಷಣ ಪೀಸಸ್ ಕಟ್ ಮಾಡ್ಕೊಳಕ್ಕೆ ಬಂದುಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಬಬಲ್ಸ್ ಎಲ್ಲ ಇದ್ದರೆ ಬಬಲ್ಸ್ ಎಲ್ಲ ನೀಟಾಗಿ ಉಳಿಯುತ್ತೆ. ನೋಡಿ ತಣ್ಣಗಾಗಿದೆ. ಇವಾಗ ಪ್ಲೇಟಿಗೆ ಊಟ ಮಾಡ್ಕೊತಿದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ ಸ್ವೀಟ್ ಮಾತ್ರ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.